ನೋಡ್ತಾ ಇರೋ ಹಾಗೆ ಇದೆಲ್ಲ ನನ್ನ ಮಗಳಿಗೆ ಫಸ್ಟ್ ಬರ್ಡೇಗೆ ರಿಟರ್ನ್ ಗಿಫ್ಟ್ಸ್ ಆಗಿ ತರಿಸಿರೋ ಸಾಮಾನುಗಳು. ಇದು ಬಂದು ಮೆಕ್ಯಾನಿಕಲ್ ಪೆನ್ಸಿಲ್ ಅಂತ ಏನು ಹೇಳ್ತಾರೆ ಅದು. ಸೊ ನಾನು ಎಲ್ಲ 40 ಪೀಸಸ್ ಆಗಿ ತರಿಸಿದ್ದೀನಿ. ಸೊ ಬಾಟಲ್ಸ್ ಮಾತ್ರ 30 ಪೀಸಸ್ ತರಿಸಿದ್ದೀನಿ. ಸೊ ಬಾಟಲ್ಸ್ ಒಂಚೂರು ಎಕ್ಸ್ಪೆನ್ಸಿವ್ ಸೈಡ್ ಇತ್ತು, ಸೊ ಅದಕ್ಕೆ ಕಾರಣ. ಸೊ ಈ ಬಾಟಲ್ಸ್ ನೋಡೋದಾದರೆ ಫಸ್ಟ್ ಬಾಟಲಿಂದ ನೋಡೋಣ. ಸೊ ಬಾಟಲ್ಸು ಎಲ್ಲನೂ ಆ್ಯಕ್ಚುಲಿ ಅವ್ರು ಕೊಟ್ಟಿರೋ ಸಾಮಾನುಗಳು 4 ಕಲರ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಆ್ಯಕ್ಚುಲಿ ಕೊರಿಯನ್ ಐಟಮ್ ಅಂತ ತುಂಬ ಫೇಮಸ್ ಆಗ್ತಾಯಿದೆ ಇತ್ತೀಚೆಗೆ. ಸೊ ಆ ಐಟಮ್ಸ್ ಲಿಸ್ಟಲ್ಲಿ ಬರುತ್ತೆ. ಸೊ ನೀವು ನೋಡ್ತಾ ಇರೋಂಗೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಟ್ಯಾಟೂ ಅಂತ ಏನು ಹೇಳ್ತಿದೆ ಅದು ಕೊಟ್ಟಿದ್ದಾರೆ, ಅಲಾಂಗ್ ವಿತ್ ಸಿಪ್ಪಿಂಗ್ ಸ್ಟ್ರಾ ಜೊತೆ ಇದು ಬಾಟಲ್ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಇದು ಮೆಟಾಲಿಕ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇದು ಮೆಟೀರಿಯಲ್ ಬಂದು ಇದು ಪ್ಲಾಸ್ಟಿಕ್ ಆಗಿದೆ. ಬಟ್ ಸ್ಮೆಲ್ ಆಗಲಿ ಏನಾಗಲಿ ಇಲ್ಲ, ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಆಗಿದೆ ಇದು. ಮತ್ತು ನೀವು ಇಲ್ಲಿ ನೋಡ್ತಾ ಇರೋ ಥರ ಇದು 4 ಕಲರ್ಸ್ ಬಾಟಲ್ ಆಗಿದೆ. ಇದು ಒಂದು ಕಲರ್ಸ್ ಇದೆ ಕಲರ್, ಮತ್ತು ಇದೊಂದು, ಮತ್ತು ಇದು 4 ಕಲರ್ ಬಾಟಲ್ಸ್. ಸೊ ಇದು 1 ಪೀಸ್ ಪ್ರೈಸ್ ಬಂದು ಸುಮಾರು ನಿಮಗೆ 200 ಮೇಲೆ ಏನೋ ಕಾಸ್ಟ್ ಆಗ್ತಾಯಿತ್ತು, 265 ಅನಿಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. ಇದು ನಾನು ಬಲ್ಕಲ್ಲಿ 30 ಪೀಸಸ್ ಈ ಬಾಟಲ್ಸ್ ತರಿಸಿರೋದ್ರಿಂದ ನನಗೆ ಈಚ್ ಪೀಸ್ ಬಂದು 105 ರುಪೀಸ್ ಬಿದ್ದಿದೆ. ಸೊ 30 ಬಾಟಲ್ಸ್ಗೆ ಆಲ್ಮೋಸ್ಟ್ ಲೈಕ್ 300 ಚೇಂಜ್ ಏನೋ ಆಗಿದೆ. ಮತ್ತು ನೆಕ್ಸ್ಟ್ ಜಾಮೆಟ್ರಿ ಬಾಕ್ಸ್. ಈ ಜಾಮೆಟ್ರಿ ಬಾಕ್ಸೂ ಹಾಗೇ ಅವರು 4 ಕಲರ್ಸ್, ಎಲ್ಲ ಮೈಲ್ಡ್ ಕಲರ್ಸ್, ಪ್ರಿಟಿ ಕಲರ್ಸ್ ಇದೆ. ಸೊ ಪಿಂಕಲ್ಲಿ ಒಂದು, ಬ್ಲೂ ಅಲ್ಲಿ ಒಂದು, ಲ್ಯಾವೆಂಡರ್ ಒಂದು, ಮತ್ತು ಸೊ ಇನ್ನೊಂದು ಶೇಡ್ ಆಫ್ ಬ್ಲೂ ಅಂತ ಹೇಳ್ಬೋದು. ಸೊ ಇದು ಇದೆ. ಸೊ ಈ ಜಾಮೆಟ್ರಿ ಬಾಕ್ಸ್ ಕೂಡ ನಮಗೆ ಆಲ್ಮೋಸ್ಟ್ ಲೈಕ್ 98 ರುಪೀಸ್ ಏನೋ ಇದೆ ಪರ್ ಪೀಸ್ ತೊಗೊಂಡ್ರೆ. ಬಟ್ ಇದು ಸಿನ್ಸ್ ನಾನು 30 ಪೀಸಸ್ ಬಲ್ಕಾಗಿ ತೊಗೊಂಡ್ರಿಂದ ಇದು ನನಗೆ 47 ರುಪೀಸ್ ಬಿದ್ದಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಥರ ಇಲ್ಲಿ ಒಂದು ಮಧ್ಯ ಸೆಪ್ರೇಷನ್ ಒಂದು ಕೊಟ್ಟಿದ್ದಾರೆ. ಸೊ ಇದು ಮೆಟಲ್ ಅಂತ ಹೇಳ್ಬೋದು, ಮೆಟಲ್ ಕಂಟೈನರ್ ಬಾಕ್ಸು. ಇದು ಸಪ್ರೇಷನ್ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಪ್ರಿಟಿ ಇಮೇಜ್ ಇರ್ಬೋದು. ನೀವು ಇಲ್ಲಿ ನೋಡ್ತಾ ಇರೋದು ಇದು ಮೇಲೆ ಉಬ್ಬಿ ಬಂದಿದೆ, ಈ ಡಿಸೈನ್ ಏನು ಕಾಣಿಸ್ತಾ ಇದೆ ಇದು ಮೇಲೆ ಉಬ್ಬಿ ಬಂದಿದೆ. ಮತ್ತು ಇದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಗಿಫ್ಟಲ್ಲಿ ಏನು ಕೊಡ್ತಾಯಿದ್ದೀನಿ ಅಂತಂದರೆ ಒಂದು ಮೆಕ್ಯಾನಿಕಲ್ ಪೆನ್ಸಿಲ್ ಅಂತ ಏನು ಹೇಳ್ತೀವಿ. ಸೊ ಲೆಡ್ ಹಾಕೋಕ್ಕೆ ಪೆನ್ಸಿಲ್, ಮೆಕ್ಯಾನಿಕಲ್ ಪೆನ್ಸಿಲ್ ಅಂದರೆ ಏನಿಲ್ಲ, ಲೆಡ್ ಹಾಕೋ ಪೆನ್ಸಿಲ್. ಸೊ ಇದು 0.7 mm ಪೆನ್ಸಿಲ್ ಒಂದು ಕೊಟ್ಟಿದ್ದಾರೆ. ಸೊ ಇದು ಪರ್ ಪೀಸ್ ನನಗೆ 12 ರುಪೀಸಿಂದ 13 ರುಪೀಸ್ ಏನೋ ಬಿದ್ದಿರಬೇಕು. ಸೊ ನೀವು ಅದು ಸಿಂಗಲ್ ತೊಗೋತೀನಿ ಅಂತಂದರೆ ಇಟ್ ಇಸ್ 22 ರುಪೀಸ್ ಇಫ್ ಐ ಆಮ್ ನಾಟ್ ರಾಂಗ್. ಒಂದೇ 1 ರೂಪಿ 2 ರುಪೀಸ್ ಹೆಚ್ಚು ಕಮ್ಮಿ ಆಗಿರ್ಬೋದು, ಬಟ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಇದು ಪೆನ್ ಬಂದು ಇದು, ಮತ್ತು ಮೆಕ್ಯಾನಿಕಲ್ ಪೆನ್ಸಿಲ್ ಆಯಿತು. ಮತ್ತು ಈ ಪೆನ್ಸಿಲ್ ಬಂದು ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಏನು ನೋಡ್ತಾ ಇಲ್ಲ, ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಲೈಕ್ 12 ಪೆನ್ಸಿಲ್ ಇದೆ. ಮತ್ತು ಇದು HP ಪೆನ್ಸಿಲ್ಸ್ ಅಂತ ಏನು ಹೇಳ್ತಾರೆ. ನಾನು ಯಾವುದು ಶಾರ್ಪ್ ಮಾಡಿ ನೋಡಿಲ್ಲ, ಬಟ್ ಕಲರ್ಸ್ ಎಲ್ಲ ಪ್ರಿಟಿಯಾಗಿದೆ. ಆ್ಯಂಡ್ ಗ್ರಿಪ್ಪೂ ಚೆನ್ನಾಗಿ ಸಿಗ್ಬೋದು, ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ. ಇದು ಬಂದು ಲೈಕ್ ನನಗೆ ಪರ್ ಬಾಕ್ಸ್ 12 ಪೆನ್ಸಿಲ್ಸ್ಗೆ 58 ರುಪೀಸ್ ಏನೋ ಬಿದ್ದಿದೆ, ಆಯಿತಾ. ಸೊ ಇದು 58 ರುಪೀಸ್ ಏನೋ ಬಿದ್ದಿದೆ. ಮತ್ತು ಇವಾಗ ಶಾರ್ಪ್ನರ್ ಅಂತ ನೋಡಿದ್ರೆ ಪ್ರಿಟಿ ಶಾರ್ಪ್ನರ್ ಬಾಕ್ಸ್ ಏನೋ ಕೊಟ್ಟಿದ್ದಾರೆ. ಇದು ನಾನೇ ಚೂಸ್ ಮಾಡಿದ್ದು. ಸೊ ಐ ವಾಂಟೆಡ್ ಇನ್ ಸಮ್ ಕಮ್ಮಿ ಬೆಲೆಲಿ ಅಂತ ನೋಡೋಕ್ಕೆ ಹೋದರೆ. ಸೊ ಇದು 40 ತೊಗೊಂಡ್ರಿಂದ 42 ಏನೋ ಇದೆ ಈ ಬಾಕ್ಸಲ್ಲಿ. ಸೊ ಇಷ್ಟು ತೊಗೊಂಡ್ರಿಂದ ನನಗೆ ಇದು ಪರ್ ಪೀಸ್ 8 ರುಪೀಸ್ ಏನೋ ಬಿದ್ದಿದೆ. ಸೊ ಇದು 8 ರುಪೀಸ್ ಏನೋ ಆಗಿದೆ. ಸೊ ನೋಡ್ಕೊಂಡೆ ಇದಾಯಿತು. ಮತ್ತು ಈ ಸ್ಕೇಲ್ ಏನು ಬರುತ್ತೆ ಇದು ಆಲ್ಮೋಸ್ಟ್ ಲೈಕ್ 12 to 13 ರುಪೀಸ್ ರೇಂಜಲ್ಲಿದೆ. ಇದು ಬಲ್ಕ್ ತೊಗೊಂಡಿರೋದ್ರಿಂದ, ಇಲ್ಲಾಂದರೆ ಇದು ತುಂಬ ಚೂರು ಎಕ್ಸ್ಪೆನ್ಸಿವ್ ಆಗ್ತಾಯಿತ್ತು, ಮೇ ಬಿ 20+ ರುಪೀಸ್ ಆಗ್ತಾಯಿತ್ತು. ಇದು ನೋಡೋಂಗೆ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಇದೆ. ಮತ್ತು ಇದು ವುಡ್ ಸ್ಕೇಲ್ ಆಗಿದೆ. ಓಕೆ, ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ವುಡ್ ಸ್ಕೇಲ್ ಆಗಿದೆ. ಇದೂ ಅಷ್ಟೇ ಪ್ರಿಟಿಯಾಗಿ ಒಂದು 2-3 ಕಲರ್ಸಲ್ಲಿ, ಗ್ರೇ, ಬ್ಲೂ ನಿಮ್ಗೆ ಕಾಣಿಸ್ತಾ ಇದೆಯಾ.
ರಿಫ್ಲೆಕ್ಷನ್ ಏನಾದರೂ ಇದೆ. ಹಾಂ, ಗ್ರೇ ಬ್ಲೂ ಮತ್ತು ಅದು ಹಾಂ ಸೇಮ್ ಕಲರ್ಸಲ್ಲಿ ಪ್ರಿಟಿ ಕಲರ್ಸಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಪೆನ್ ಅಂತ ಬಂದರೆ ಈ ಪೆನ್ ಬಂದು ಇದು 2 ಪೆನ್ಸ್ ಒಂದು ಇದರಲ್ಲಿದೆ, ಒಂದು ಪೇರಲ್ಲಿ. ಒಂದು ಪೇರ್ ಪೆನ್ ಬಂದು ನನಗೆ ಸುಮಾರು ಒಂದು ಸಿಂಗಲ್ ಪೆನ್ನು ನಮಗೆ ಸುಮಾರು 17 ರುಪೀಸ್ ಬಿದ್ದಿದೆ ಈ ಪೆನ್. ಸೊ ಬಲ್ಕ್ ಕಾಸ್ಟ್ 17 ರುಪೀಸ್ ಬಿದ್ದಿದೆ. ಅದರ ಮುಂಚಿನ ಬೆಲೆ ನಂಗೆ ಆಗ್ತಾ ಇಲ್ಲ. ಸೊ ಒಟ್ಟು ನೀವು ನೋಡ್ದಂಗೆ ಇಲ್ಲಿ ಎಲ್ಲ ಸಾಮಾನು. ಆಮೇಲೆ ಇದು ಹೇಳಿದ್ನ ಈ ರಬ್ಬರ್ ಎರೇಸರ್ಸ್ ಏನಿದೆ, ಇದು ಬಂದು 50 ಟಿಫಿನ್ ಬಾಕ್ಸ್ ಎರೇಸರ್ಸ್ ಅಂತ ಕರೀತಾ ಇದ್ದಾರೆ. ಸೊ ಇದು ಟಿಫಿನ್ ಬಾಕ್ಸ್ ಎರೇಸರ್ಸ್ ಸುಮಾರು 53 ರುಪೀಸ್ ಏನೋ ಬಿದ್ದಿದೆ ನನಗೆ ಒಂದು ಬಾಕ್ಸ್ಗೆ. ಸೊ ಇಲ್ಲಿ 4 ಎರೇಸರ್ಸ್ ಇದೆ. ಸೊ 4 ಎರೇಸರ್ಸು 50 ಕಲರ್ಸಲ್ಲಿದೆ ಮತ್ತು ಇನ್ನೊಂದು ಬೇರೆ ಬೇರೆ ಡಿಸೈನ್ಸಲ್ಲಿದೆ. ನೀವು ನೋಡ್ತಾ ಇರೋದು ನನಗೆ ಐಸ್ ಕ್ರೀಮ್ ಶೇಪ್ ಆಗಿರ್ಬೋದು, ಇದು ಲಾಲಿಪಾಪ್ ಶೇಪ್ ಮತ್ತು ಡೋನೆಟ್ ಶೇಪ್ಸ್ ಆಗಿ ಎಲ್ಲ ಇದೆ. ಓಕೆ, ಸೊ ಇದು ಆಯಿತು. ಮತ್ತು ಜಾಮಿಟ್ರಿ ಬಾಕ್ಸೂ ಅಷ್ಟೇ, ಕೆಲವೊಂದು ಪೀಸಸ್ ಮಾತ್ರ ನನಗೆ ಜೆಟ್ ಥರ ಏನೋ ಕಳಿಸಿದ್ದಾರೆ. ನನ್ನ ಮಿಕ್ಕಿದ್ದು ಜಾಮಿಟ್ರಿ ಬಾಕ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಟೆಡಿ ಬೇರ್ ಥಿಂಗ್ಸಲ್ಲೇ ಇದೆ, ಟೆಡಿ ಬೇರ್ ಥೀಮಲ್ಲಿ ಇದೆ. ಇದು ಮಾತ್ರ ಕೆಲವೊಂದು ಮಾತ್ರ ಜೆಟ್ ಏರೋಪ್ಲೇನ್ ಅಂದ್ಕೊಳ್ಳಿ, ಆ ಥರ ಇದರಲ್ಲಿ ಕಳಿಸಿದ್ದಾರೆ. ಮತ್ತು ಇದು ನನಗೆ ಒಂದೇ ಒಂದು ಇದಾಗಿತ್ತು ಅಂದರೆ ಕೊರಿಯನ್ ಐಟಮ್ ಅಂದ್ಬಿಟ್ಟು ಚೈನಾ ಅಂತ, ಮೇಡ್ ಇನ್ ಚೈನಾ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಕಾಣಿಸ್ತಾ ಇದ್ದರೆ ಇದು ಮೇಡ್ ಇನ್ ಚೈನಾ ಆಗಿದೆ ಇದು. ಸೊ ಅದೊಂದು ಬೇಸ್ಟ್ ಆಯಿತು. ಮತ್ತು ಇದು ರಿಟರ್ನ್ ಗಿಫ್ಟ್ ಕವರ್. ಈ ನಡುವೆ ಇದು ತುಂಬ ಮಾಮೂಲಿ ಆಗಿಬಿಟ್ಟಿದೆ. ಸೊ ಇದು ತುಂಬ ದೊಡ್ಡದು ಅಂತ ಅಂದ್ಕೋಬೇಡಿ. ಸೊ ಇದರಲ್ಲಿ ಹಾರ್ಡ್ಲಿ ನಿಮಗೆ ಒಂದು 4 ಚಾಕ್ಲೇಟೋ 5 ಚಾಕ್ಲೇಟೋ ಇಡಿಸುತ್ತೆ ಅಷ್ಟೇ. ಸೊ ಇದಕ್ಕೆ ಆಲ್ಮೋಸ್ಟ್ 13 ರುಪೀಸ್ ಏನೋ ಚಾರ್ಜ್ ಮಾಡಿದ್ದಾರೆ. 8 ರುಪೀಸ್ ಅಂತ ಹಾಕಿದ್ರು. ಮತ್ತು ನೋಡೋಕ್ಕೆ ಹೋದರೆ ಲೈಕ್ 40 ಪೀಸಸ್ ತರಿಸಿದ್ದಕ್ಕೆ ನಮಗೆ 13 ರುಪೀಸ್ ಪರ್ ಪೀಸ್ ಏನೋ ಚಾರ್ಜ್ ಮಾಡಿದ್ದಾರೆ. ಸೊ ಇದು ಕ್ವೈಟ್ ಎಕ್ಸ್ಪೆನ್ಸಿವ್ ಆಯಿತು ಅಂತ ಹೇಳ್ಬೋದು. ಇದು ತುಂಬ ಸ್ಮಾಲ್ ಕ್ವಾಂಟಿಟಿ, ಎಲ್ಲ ಲಾಕಿಂಗ್ ಸಿಸ್ಟಮ್ ಎಲ್ಲ ಇದೆ. ಬಟ್ ಈವನ್ ದೆನ್ ಇದು ನೋಡೋಕ್ಕೆ ಹೋದರೆ ವೆರಿ ಹ್ಯಾಂಡ್ಗೂ ಇದಕ್ಕೂ ತುಂಬ ವ್ಯತ್ಯಾಸ ಏನಿಲ್ಲ. ಸೊ ಸೇಮ್ ವಿತ್ ರಿಸ್ಟ್ ಸೈಜ್ ಅಂತ ಹೇಳ್ಬೋದು, ಇಷ್ಟೇ ಇದೆ. ಸೊ ಇದಕ್ಕೆ ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ಅನಿಸುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಮತ್ತು ನೀವು ನೋಡ್ತಾ ಇರೋಂಗೆ ಇದೆಲ್ಲ ನಾನು ಆಲ್ಮೋಸ್ಟ್ ಲೈಕ್ ಐಟಮ್ಸ್ ನೋಡೋಕ್ಕೋದ್ರೆ ನಾನು ಹೇಳ್ದಂಗೆ ಇದು 30 ಪೀಸಸ್ ಮತ್ತು ಇದು 40 ಪೀಸಸ್ ಆಗಿದೆ. ಸೊ ಇದೆಲ್ಲ ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ರಿಟರ್ನ್ ಗಿಫ್ಟ್, ಬರೋರಿಗೆ ಬರ್ಡೇ ಪಾರ್ಟಿಗೆ ಬರೋರಿಗೆ ರಿಟರ್ನ್ ಗಿಫ್ಟ್ ಅಂತ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಆಲ್ಮೋಸ್ಟ್ ಲೈಕ್ 9000 ರುಪೀಸ್ ಏನು ಚಾರ್ಜ್ ಆಗಿದೆ, 9100 ರುಪೀಸ್ ಅಂದ್ಕೊಳ್ಳಿ. ಸೊ ಇದು ನಾನು ಡೆಲ್ಲಿಯಲ್ಲಿ ಯೂಟ್ಯೂಬಲ್ಲಿ ನೋಡಿ ಒಂದು ಸ್ಟೋರ್ ಡೆಲ್ಲಿಯಿಂದ ತರಿಸ್ಕೊಂಡಿದ್ದೀನಿ. ಸೊ ತರಿಸಿದ್ರಲ್ಲಿ ನನಗೆ ಎಲ್ಲನೂ ಓಕೆ ಅನಿಸ್ತು. ಬಟ್ ಇದು ಬಾಟಲ್ ಹೇಳ್ದಂಗೆ ಇದು ಮೆಟಲ್ ಬಾಟಲ್ ಅಂದ್ಕೊಂಡೆ, ಬಟ್ ಇದು ಪ್ಲಾಸ್ಟಿಕ್ ಬಾಟಲ್ ಆಗಿದೆ. ಸೊ ಇದು 100 ರುಪೀಸ್ ವರ್ತ್ ಅಂತೂ ಅಲ್ಲ. ಸೊ ಇದು ಮೆಟಾಲಿಕ್ ಜಾಮಿಟ್ರಿ ಬಾಕ್ಸ್ ಏನಿದೆ ಇದು 47 ರುಪೀಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಫೈನ್, ಇದು ಚೆನ್ನಾಗೇ ಇದೆ. ಲೈಕ್ ಆ್ಯಂಡ್ ಆಲ್ಸೋ ಗಿಫ್ಟಿಂಗ್ ಆಲ್ಸೋ ಇಟ್ ಇಸ್ ನೈಸ್ ಗಿಫ್ಟ್ ಅನಿಸುತ್ತೆ. ಯಾಕಂದರೆ ಇದು ಬೆಲೆ ಬಂದು 100 ರುಪೀಸ್ ಹತ್ತಿರ ಇತ್ತು. ಸೊ ಗಿಫ್ಟಿಂಗ್ ಪರ್ಪಸ್ಗೆ ನಿಮ್ಮ ಬಲ್ಕ್ ತೊಗೊಂಡಿದ್ದರಿಂದ ಲೈಕ್ ಇದು ಕಮ್ಮಿಗೆ ಸಿಕ್ಕಿದೆ. ಸೊ ಹಂಗೆ ನೋಡೋಕ್ಕೆ ಹೋದರೆ ಇದೆಲ್ಲ ಬೆನಿಫಿಟೇ ಆಗಿದೆ ಅನಿಸುತ್ತೆ. ಎನಿವೇಸ್ ನಿಮಗೆ ಈ ಡೀಟೇಲ್ಸ್ ನಾನು ಯಾವ ಶಾಪಲ್ಲಿ ತೊಗೊಂಡೆ, ಯಾರ ಹತ್ರ ಕಮ್ಯುನಿಕೇಟ್ ಮಾಡಿ ತೊಗೊಂಡೆ, ಇನ್ನು ಪ್ರೈಸ್ ಡೀಟೇಲ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ನಾನು ಆನ್ಸರ್ ಮಾಡ್ತೀನಿ. ಏನಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಸದಾ ಇರಲಿ.